ಎಲ್ರಿಗೂ ಕೂಡ ನಮಸ್ಕಾರಗಳು. ಸಂದರ್ಭ ಅನ್ನುವ ಶಬ್ದವನ್ನು ಹೇಗೆ ಬಳಕೆ ಮಾಡಬೇಕು, ಎಲ್ಲಿ ಬಳಕೆ ಮಾಡಬೇಕು, ಅದಕ್ಕೆ ಅವಸರ ಯಾವುದು ಇತ್ಯಾದಿಗಳನ್ನ ಇತ್ತೀಚೆಗೆ ಒಬ್ಬ ಆತ್ಮೀಯ ಹಿರಿಯ ವಿದ್ವಾಂಸರ ಜೊತೆ ಚರ್ಚೆ ಮಾಡುವ ಪ್ರಸಂಗ ಬಂತು. ಅವರು ಅದರ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಿದ್ರು. ಮತ್ತೆ ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಕೂಡ ನಾವು ಮಾಡುವಂಥ ಪ್ರಸಂಗ ಬಂತು. ಸಂದರ್ಭ ಅಂದ್ರೆ ನಾವು ಸಾಮಾನ್ಯವಾಗಿ ಈ ಸಮಯ ಅಂತ ಈಗ ಅರ್ಥದಲ್ಲಿ ಉಪಯೋಗ ಮಾಡ್ತೀವಿ. ಈ ಸಂದರ್ಭದಲ್ಲಿ ನನಗೇನು ತೋಚ್ತಾ ಇಲ್ಲ ಅಂತೇವೆ. ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತು ಹೇಳಬೇಕು ಅಂತ ಬಯಸ್ತೇನೆ ಅಂತ ಹೀಗೆಲ್ಲ ಬಳಸ್ತೇವೆ. ಆದ್ರೆ ವಾಸ್ತವಿಕವಾಗಿ ಸಂದರ್ಭ ಅನ್ನೋ ಶಬ್ದಕ್ಕೆ ಈ ಸಮಯ ಅಂತ ಹೀಗೆ ಅರ್ಥ ಇಲ್ಲ. ಸಮಯ ಅಂತ ನಾವು ಬಳಸೋದಾದ್ರೆ, ಈ ಅವಕಾಶ ಅಂತ ಹೀಗೆ ಅರ್ಥ ಬಳಸೋದಾದ್ರೆ, ಆವಾಗ ಅವಸರ ಅಂತ ಅನ್ನೋ ಶಬ್ದವನ್ನು ಬಳಕೆ ಮಾಡೋದು ಹೆಚ್ಚು ಉಚಿತ. ಅವಸರ ಎಸ್ಮಿನ್, ಈ ಸಂದರ್ಭದಲ್ಲಿ ಅಂತ ಹೀಗೆ ಬಳಕೆ ಮಾಡೋದೇ ಹೆಚ್ಚು ಉಚಿತವಾಗಿ ಕಾಣಿಸ್ತದೆ. ಸಂದರ್ಭ ಅನ್ನೋದ ಬಳಕೆ ತಪ್ಪಲ್ಲ. ಅದ್ರ ಬಗ್ಗೆ ಈ ಕೆಲವು ವಿಷಯಗಳನ್ನು ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಬಯಸ್ತೇನೆ. ಸಂದರ್ಭ ಅಂತಂದ್ರೆ ಈ ಕೋಶಗಳ ದೃಷ್ಟಿಯಲ್ಲಿ ಕಾನ್ಸಿಸ್ಟೆನ್ಸಿ ಅಥವಾ ಕಂಟಿನ್ಯೂವಿಟಿ ಅಂತ ಅರ್ಥ, ನಿರಂತರತೆ, ಏಕರೂಪತೆ, ಹೀಗೆ ಅರ್ಥ ಕಾಣಿಸ್ತದೆ. ಇನ್ನು ಕೆಲವು ಅರ್ಥಗಳು ಕೂಡ ಅದಕ್ಕೆ ಈ ಮುತ್ತು ರತ್ನ ಮೊದಲಾದವುಗಳಿಂದ ಅಥವಾ ಹೂಗಳಿಂದ ಮಾಲೆಯನ್ನು ಪೋಣಿಸುವುದು. ಮತ್ತೊಂದು ಅರ್ಥ ಇದೆ, ಗ್ರಂಥವನ್ನು ರಚನೆ ಮಾಡುವುದು. ರಸಗಂಗಾಧರ ನಾಮ ಸಂದರ್ಭೋಯಂ ಚಿರಂಜೀವತು ಅಂತ ಹೀಗೆ ಸಂದರ್ಭ ಅಂತ ಹೇಳಿ ಗ್ರಂಥ ಅನ್ನುವ ಅರ್ಥದಲ್ಲಿ ಜಗನ್ನಾಥ ಪಂಡಿತರು ಬಳಕೆ ಮಾಡಿದ ಒಂದು ಪ್ರಸಿದ್ಧವಾದ ಉದಾಹರಣೆ ಇದ್ದೇ ಇದೆ. ಹೀಗೆ ಮಾಲೆ, ಹಾರ ಮೊದಲಾದವುಗಳನ್ನು ರಚನೆ ಮಾಡುವುದು, ಮತ್ತೆ ಗ್ರಂಥವನ್ನು ರಚನೆ ಮಾಡುವುದು, ಅದಲ್ಲದೆ ನಿರಂತರತೆ, ಏಕರೂಪತೆ ಇತ್ಯಾದಿ ಅರ್ಥದಲ್ಲಿ ಆ ಸಂದರ್ಭ ಅನ್ನೋ ಶಬ್ದವನ್ನು ಬಳಕೆ ಮಾಡ್ತಾರೆ. ಆಪ್ಟೆ ಡಿಕ್ಷನರಿಯಲ್ಲಿ ನಾನು ಅದನ್ನ ನೋಡಿದಾಗ ಸಂದರ್ಭ ಶುದ್ಧಿಂ ಗಿರಾಮ್ ಅಂತ ಗೀತ ಗೋವಿಂದದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಇದು ನಿರಂತರತೆ, ಏಕರೂಪತೆ ಅನ್ನೋ ಅರ್ಥದಲ್ಲಿ ಆ ಸಂದರ್ಭಕ್ಕೆ ಹೊಂದುವಂಥ ಮಾತು ಅಂತ ಹೀಗೆ ಅರ್ಥ ಅದಕ್ಕೆ ಕಾಣಿಸ್ತದೆ. ಗೀತ ಗೋವಿಂದದ ಆ ಭಾಗವನ್ನೇ ಅದು ಯಾವ ಅಧ್ಯಾಯ, ಯಾವ ಶ್ಲೋಕ ಇತ್ಯಾದಿಗಳನ್ನ ತೆಗೆದು ನೋಡ್ಬೇಕು. ಅದು ಹೊರತು ನನಗದನ್ನ ಸ್ಪಷ್ಟವಾಗಿ ತಿಳಿಸೋದು ಕಷ್ಟ ಆಗ್ತದೆ. ಅದು ಸಂದರ್ಭ ಶುದ್ಧಿಂ ಗಿರಾಮ್ ಅನ್ನುವ ಮಾತನ್ನು ನೋಡಿದ್ರೆ ಆ ನಿರಂತರತೆಗೆ ಹೊಂದುವಂತ ಒಂದು ಮಾತು, ಏಕರೂಪವಾಗಿರುವಂತಹ ಒಂದು ಮಾತು ಅಂತ ಹೀಗೆ ಕಾಣಿಸ್ತದೆ. ಹಾಗಾದ್ರೆ ನಾವೀಗ ಈ ಸಂದರ್ಭದಲ್ಲಿ ನನಗೇನು ತೋಚ್ತಾ ಇಲ್ಲ, ಈ ಸಂದರ್ಭದಲ್ಲಿ ಎರಡು ಮಾತು ಹೇಳಬೇಕಾಗಿದೆ ಅಂತ ಹೀಗೆಲ್ಲ ಬಳಕೆ ಮಾಡ್ತೇವಲ್ಲ, ಅದು ಪೂರ್ಣ ಸರಿಯೇನಲ್ಲ, ಹಾಗೆ ಪೂರ್ಣ ತಪ್ಪು ಕೂಡ ಅಲ್ಲ. ಸಂದರ್ಭೇಸ್ಮಿನ್ ಅಂತ ನಾವೀಗ ಏನಾದ್ರು ಹೇಳಿದ್ರೆ, ಇನ್ ದಿಸ್ ಕಂಟಿನ್ಯೂವಿಟಿ, ಇನ್ ದಿಸ್ ಕಾನ್ಸಿಸ್ಟೆನ್ಸಿ, ಈ ನಿರಂತರತೆಯಲ್ಲಿ ಒಂದು 8 ಜನ ವಿದ್ವಾಂಸರು ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೂಡ ಒಂದೆರಡು ಮಾತಾಡಬೇಕು ಅಂತ ಅಪೇಕ್ಷೆ ಪಡ್ತೀನಿ ಅಂದ್ರೆ, ಇದಕ್ಕೆ ಏಕರೂಪವಾಗಿ, ಇದಕ್ಕೆ ನಿರಂತರವಾಗಿ, ಇದೇ ಲೈನ್ ನಲ್ಲಿ ಅಂತ ಹೀಗೆ ಅದಕ್ಕೆ ಅರ್ಥ ಆಗಬಹುದು. ಆದರೂ ಸಂದರ್ಭ ಅನ್ನೋದಕ್ಕೆ ಅವಕಾಶ, ಸಮಯಾವಕಾಶ ಅಂತ ಅರ್ಥ ಮಾತ್ರ ಅಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಹಲಾಯುಧ ಕೋಶದಲ್ಲಿ ಮತ್ತೆ ಶಬ್ದಕಲ್ಪದ್ರುಮದಲ್ಲಿ ನಾನು ಕೂಡ ಇದನ್ನು ನೋಡಿದೆ. ಶಬ್ದಕಲ್ಪದ್ರುಮದಲ್ಲಿ ಸಂದರ್ಭ ಅನ್ನೋ ಶಬ್ದವೇ ನನಗೆ ಸಿಗಲಿಲ್ಲ. ಇನ್ನು ಹಲಾಯುಧ ಕೋಶದಲ್ಲಿ ಅದಕ್ಕೆ ನಾನು ಹೇಳಿದಂತೆ ಗ್ರಂಥ ರಚನೆ ಇತ್ಯಾದಿ ಅರ್ಥಗಳೇ ಕಾಣಿಸಿದವು. ಇನ್ನ ಈ ವಾಚಸ್ಪತ್ಯ ಕೋಶದಲ್ಲಿಯೂ ಕೂಡ ನಾವು ಅದನ್ನ ನೋಡ್ಬೇಕಾಯ್ತು. ಅಲ್ಲಿ ಹೇಗಿದೆ ಅದರದ್ದು ಅಂತಂದ್ರೆ, ಅದನ್ನು ಕೂಡ ಈ ತಮ್ಮ ಎದುರಿಗೆ ಹಂಚ್ಕೋತೀನಿ, ಅದನ್ನ ತಾವು ಗಮನಿಸಬೇಕು. ಒಂದು ಶ್ಲೋಕವನ್ನೇ ಕೊಟ್ಟಿದ್ದಾರೆ ಅದಕ್ಕೆ ಹೇಗೆ ಬಳಕೆ ಮಾಡ್ತಾರೆ ಅಂತ ಹೇಳಿ. ಗೂಢಾರ್ಥಸ್ಯ ಪ್ರಕಾಶಶ್ಚ ಸಾರೋಕ್ತಿ ಶ್ರೇಷ್ಠಯಾಗಿರ ನಾನಾರ್ಥವತ್ವಂ ವೇತ್ವಂ ಸಂದರ್ಭ ಕಥ್ಯತೆ ಬುಧೈಹಿ. ಈಗ ನೋಡಿ, ಅರ್ಥಗಳು ನೀನು ಕೊಟ್ಟಿದ್ದಾರೆ ಅಂದ್ರೆ, ರಚನಾಯಾಮ್ ಇದು ಹಲಾಯುಧ ಕೋಶಕ್ಕೆ ಅನುಸಾರವಾದ ಅರ್ಥ, ಗ್ರಂಥನ ಮತ್ತು ಪ್ರಬಂಧ ಹೀಗೆ ಅರ್ಥಗಳನ್ನು ಕೊಟ್ಟಿದ್ದಾರೆ. ಗೂಢವಾದ ಅರ್ಥವನ್ನ ವಿವರಿಸುವುದು, ಮತ್ತೆ ಸಾರೋಕ್ತಿ ಸಮರಿ ಹೇಳುವುದು, ಶ್ರೇಷ್ಠಯಾಗಿರ ಯುಕ್ತವಾದ ಮಾತುಗಳಿಂದ, ಅಲ್ಪವಾದ ಮಾತುಗಳಿಂದ, ಆದರೆ ಅತ್ಯಂತ ಗಂಭೀರವಾದ ಅರ್ಥವನ್ನು ಕೊಡುವ ಮಾತುಗಳಿಂದ, ಅಂತೂ ಶ್ರೇಷ್ಠವಾದ ಮಾತುಗಳ ಮೂಲಕ ಸಾರ ಸಂಗ್ರಹ ಮಾಡುವುದು. ನಾನಾರ್ಥವತ್ವಂ ಅನೇಕ ರೀತಿಯ ಅರ್ಥಗಳನ್ನು ಹೊಂದಿರುವುದು, ಇದೆಲ್ಲ ಸಂದರ್ಭ ಅನ್ನೋ ಶಬ್ದಕ್ಕೆ ಹೊಂದುತ್ತದೆ. ಮತ್ತೆ ಕಥನ ಭೇದ ಅಂತ ಈಗ ಒಂದು ಅರ್ಥ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನಾವು ಹೇಳುವುದು, ರಚನೆ ಮಾಡುವುದು, ಇದನ್ನು ಕೂಡ ನಾವು ಗಮನಿಸಬೇಕು.
ಆಮ್, ಈ ಗ್ರಂಥ ರಚನೆ ಮಾಡುವುದು ಅಂತ ಮಾತ್ರ ಅರ್ಥ ಅಲ್ಲ, ಅದಕ್ಕೆ ಕಥನ ಭೇದ. ಈ ಸಂದರ್ಭದಲ್ಲಿ ನಾನು ಹೀಗೆ ಮಾತಾಡಬೇಕು ಅಂತ ಅಪೇಕ್ಷೆ ಪಡ್ತೇನೆ, ನಾನು ನಿಮ್ಗೆ ಹೀಗೆ ವಿನಂತಿಯನ್ನು ಮಾಡ್ತೇನೆ ಅಂತಂದ್ರೆ, ಈ ಸಂದರ್ಭ ಅಂತಂದ್ರೆ ಈ ಸಮಯ ಅಂತ ಅರ್ಥ ಅಲ್ಲ. ನನ್ನ ಈ ಮಾತಿನಲ್ಲಿ ಇದನ್ನು ಗಮನಿಸಿ, ಕಥನ ಭೇದ ಇದು. ನನಗೆ ಮಾತಾಡ್ಲಿಕ್ಕೆ ಸಿಕ್ಕಿರುವಂತಹ ಈ ಕೆಲವು ನಿಮಿಷಗಳ ಅವಕಾಶದಲ್ಲಿ ನಾನು ನಿಮ್ಗೆ ಹೀಗೆ ಹೇಳ್ಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಆದ್ರಿಂದ ಸಂದರ್ಭೇಸ್ಮಿನ್, ಈ ಸಂದರ್ಭದಲ್ಲಿ ಅನ್ನೋ ಮಾತು, ಈ ವ್ಯವಹಾರ ತಪ್ಪೇನಲ್ಲ, ಆದ್ರೆ ಅದಕ್ಕೆ ಸಮಯಾವಕಾಶ, ಟೈಮು ಅಂತ ಈಗ ಅರ್ಥ ಅಲ್ಲ ಅನ್ನೋದನ್ನ ಮಾತ್ರ ಗಮನಿಸಬೇಕು. ಮತ್ತೊಂದು ಅರ್ಥ ಇದೆ, ವಕ್ತೃ ತಾತ್ಪರ್ಯ ವಿಶೇಷ. ಸಂದರ್ಭ ತಿಳ್ಕೊಂಡು ಮಾತಾಡಬೇಕು ಅಂತ ಹೇಳ್ತಿರ್ತಾರೆ, ಗದರಿಸ್ತಿರ್ತಾರೆ. ಸಂದರ್ಭ ತಿಳಿಲಾರ್ದೆ ಏನೇನೋ ಅಸಂಬದ್ಧವಾಗಿ ಹರಟೆ ಮಾಡಬಾರ್ದು, ಸಂದರ್ಭ ತಿಳಿಬೇಕು ಅಂತ. ಸಂದರ್ಭ ಅಂತಂದ್ರೆ ವಕ್ತೃ ತಾತ್ಪರ್ಯ ವಿಶೇಷ ಅಂತ ಕೂಡ ಕೆಲವು ಕಡೆ ಆಗ್ಬೋದು. ವಕ್ತೃವಿಗೆ ಎದುರಿಗೆ ಇರುವಂತಹ ವ್ಯಕ್ತಿಗೆ, ನಮ್ಮ ಕೌಂಟರ್ ಪಾರ್ಟಿಗೆ ಏನು ಅಭಿಪ್ರಾಯ ಇದೆ, ಅವನು ಏನನ್ನು ಹೇಳಿ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಮಾತಾಡಬೇಕು ಅಂತ ಅರ್ಥ. ಅದಕ್ಕೆ ಉಚಿತವಾಗಿಬಿಟ್ರೆ ಸಂದರ್ಭಕ್ಕೆ ಅನುಚಿತ, ಅದಕ್ಕೆ ಉಚಿತವಾದ್ರೆ ಸರಿ, ಉಚಿತ ಅಲ್ಲದೆ ಹೋದ್ರೆ ಸಂದರ್ಭಾನುಚಿತ ಅಂತ ಅದು ಕರೆಸ್ಕೋತದೆ. ಹೀಗೆ ಶಬ್ದಕಲ್ಪ ದ್ರುಮದಲ್ಲಿ ಕಾಣಿಸೋದಿಲ್ಲ, ಈ ಶಬ್ದವೇ ಕಾಣಿಸಲಿಲ್ಲ ನನಗೆ. ವಾಚಸ್ಪತ್ಯದಲ್ಲಿ ರಚನಾ, ಗ್ರಂಥ ರಚನಾ, ಆಮೇಲೆ ಈ ಹೂ ಮಾಲೆ ಇತ್ಯಾದಿಗಳ ರಚನೆ, ಆಹಾರ ಇತ್ಯಾದಿಗಳ ರಚನೆ, ಮತ್ತೆ ಅದೇ ಗೂಢವಾದ ಅರ್ಥವನ್ನು ಹೇಳುವುದು, ಸಾರ ಸಂಗ್ರಹ ಮಾಡುವುದು ಇತ್ಯಾದಿ, ಮತ್ತೆ ಕಥನ ಭೇದ, ಮತ್ತೆ 5ನೇದ್ದು ವಕ್ತ ತಾತ್ಪರ್ಯ ವಿಶೇಷ. ಹೀಗೆ ಅರ್ಥಗಳನ್ನ ನಾವು ವಾಚಸ್ಪತ್ಯ ಕೋಶದಲ್ಲಿ ನೋಡ್ತೇವೆ. ಅದನ್ನು ಕೂಡ ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ಹೀಗೆ ಸಂದರ್ಭ ಅಂತ ಅನ್ನೋದನ್ನ ನಾವು ಎಲ್ಲೂ ಬಳಕೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಇನ್ ದಿಸ್ ಕಂಟಿನ್ಯೂಟಿ, ಈ ನಿರಂತರತೆಯಲ್ಲಿ, ಈ ಏಕರೂಪತೆಯಲ್ಲಿ, ಮತ್ತು ನಾನು ಮಾತನಾಡಬೇಕಾಗಿರುವ, ನನಗೆ ಸಿಕ್ಕಿರುವ ಮಾತಿನ ಅವಕಾಶದಲ್ಲಿ, ನನ್ನ ಮಾತಿನಲ್ಲಿ, ನನ್ನ ಭಾಷಣದಲ್ಲಿ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಬರ್ಬೋದು. ಯಾಕಂದ್ರೆ ಕಥನ ಭೇದ ಅಂತ ವಾಚಸ್ಪತ್ಯ ಅದನ್ನು ಹೇಳೇ ಇದೆ. ಹೀಗೆ ಸಂದರ್ಭೇಸ್ಮಿನ್ ಅಂತ ಪ್ರಯೋಗ ಮಾಡುವುದು ತಪ್ಪಲ್ಲ, ಅದಕ್ಕೆ ಸಮಯಾವಕಾಶ, ಟೈಮ್ ಅಂತ ಅರ್ಥ ಅಲ್ಲ ಅಂತ ಅನ್ನೋದನ್ನ ಗಮನಿಸಬಹುದು. ಇಂಥ ಕೆಲವು ಪ್ರಯೋಗಗಳನ್ನ ರಸಗಂಗಾಧರದ್ದು ಮತ್ತು ಗೀತ ಗೋವಿಂದದ್ದು ಅದನ್ನ ತಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ. ನನಗೆ ಮಹಾಭಾರತದಲ್ಲಿ, ಭಾಗವತದಲ್ಲಿ ಈ ಪ್ರಯೋಗಗಳು ಇನ್ನೂ ಕಾಣಿಸಿಲ್ಲ, ರಾಮಾಯಣದಲ್ಲಿ ಆಗಲಿ. ನಾನು ಅದನ್ನು ಮತ್ತೆ ಸಿಕ್ಕರೆ ತಮ್ಮೆಲ್ಲರಿಗೂ ಕೂಡ ಮುಟ್ಟಿಸುವಂತ ಪ್ರಯತ್ನ ಮಾಡ್ತೇನೆ. ಎಲ್ಲರಲ್ಲೂ ವಿದ್ವಾಂಸರು ಮತ್ತು ಉಳಿದವರು ಸಂಸ್ಕೃತ ಅಭ್ಯಾಸಿಗಳು, ಅವರಲ್ಲೊಂದು ವಿನಂತಿ, ಹೀಗೆ ಸಂಸ್ಕೃತದ ಸ್ಟ್ಯಾಂಡರ್ಡ್ ಪ್ರಯೋಗಗಳು, ಭಾರತ, ಭಾಗವತ, ರಾಮಾಯಣ, ಪುರಾಣಗಳು, ಉಪನಿಷತ್ತುಗಳು, ಅದಾದ ಬಳಿಕ ದಂಡಿ ಮೊದಲಾದ ಕವಿಗಳು, ದಶಕುಮಾರ ಚರಿತ್ರದ ಕರ್ತೃವಾದ ದಂಡಿ ಕೂಡ ತುಂಬಾ ಸುಲಲಿತವಾದ ಪ್ರಯೋಗಗಳು ಮಾಡಿದ್ದಾನೆ ಅಂತ ಮೊನ್ನೆ ಸ್ನೇಹಿತರೊಬ್ಬರು ಹೇಳಿದರು. ಪಂಚತಂತ್ರದಲ್ಲೂ ಕೂಡ ತುಂಬಾ ಆಕರ್ಷಕವಾದ, ಅಷ್ಟೇ ಸಂಕ್ಷಿಪ್ತವಾದ ಸಂಭಾಷಣೆಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ದಿಗ್ದರ್ಶನ ಇದೆ. ಇದೆಲ್ಲವನ್ನು ಕೂಡ ನಮ್ಮ ವ್ಯವಹಾರದಲ್ಲಿ ನಾವು ತಂದುಕೋಬೇಕು. ಹಾಗೆ ನಮ್ಮ ಭಾಷೆ ಕೇವಲ ವ್ಯಾಕರಣ ರೀತ್ಯ ಶುದ್ಧವಾಗಿರೋದು ಮುಖ್ಯ ಅಲ್ಲ, ಸುಂದರವಾಗಿರೋದು ಕೂಡ ಮುಖ್ಯ ಅಂತ ನನಗೆ ಅನಿಸ್ತದೆ. ಅನೇಕ ಬಾರಿ ತಮ್ಮೆಲ್ಲರಿಗೆ ಹೇಳ್ಕೊಂಡಿದ್ದೇನೆ, ಅದನ್ನು ಕೂಡ ಇವತ್ತು ಹೇಳಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಹೀಗೆ ಸಂದರ್ಭ ಅಂತ ಅನ್ನೋದಕ್ಕೆ ಕಂಟಿನ್ಯೂಟಿ, ಮತ್ತೆ ಕಾನ್ಸಿಸ್ಟೆನ್ಸಿ, ಮತ್ತೆ ಕಥನ ಭೇದ, ಮಾತನಾಡುವ ಒಂದು ಭಾಗ, ನನ್ನ ಮಾತಿನ ಒಂದು ಭಾಗ ಅಂತ ಇಷ್ಟೆಲ್ಲ ಅರ್ಥಗಳಿವೆ. ನಮಸ್ಕಾರ.